ಮೇಷರಾಶಿಯವರಿಗೆ ವೈಯಕ್ತಿಕವಾದಂತಹ ಪ್ರಚಾರ ಬೇಡ. ಅಂದರೆ ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳುವಂಥದ್ದು, ನಿಮ್ಮ ಸಾಧನೆಯನ್ನು ನೀವೇ ಹೇಳುವಂಥದ್ದು. ಬೇರೆಯವರು ಅದನ್ನು ಗುರುತಿಸಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರೆ ಅದು ನಿಮಗೆ ಗೌರವ. ಇಲ್ಲದೇ ಇದ್ದರೆ ಅದು ಕೇವಲ ಆತ್ಮಪ್ರಶಂಸೆ ಅನ್ನುವಂಥದ್ದಾಗುತ್ತೆ. ಯಾವತ್ತೂ ಕೂಡ ಜೀವನದಲ್ಲಿ ಆತ್ಮಪ್ರಶಂಸೆ, ಬೇರೆಯವರನ್ನು ತೆಗಳತಕ್ಕಂಥದ್ದು ಅಂದರೆ ಪರನಿಂದನೆ, ಎರಡನ್ನೂ ಕೂಡ ಮಾಡಬಾರ್ದು. ನಮ್ಮನ್ನು ನಾವೇ ಹೊಗಳ್ಕೊಳ್ಳುವಂಥದ್ದು, ಬೇರೆಯವರನ್ನ ಯಾವಾಗಲೂ ನಿಷ್ಠುರ ಮಾಡ್ತಾ ಇರತಕ್ಕಂಥದ್ದು ಭವಿಷ್ಯದಲ್ಲಿ ನಮ್ಮ ಉನ್ನತಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಅರ್ಥ. ಹವಾಮಾನ ವೈಪರೀತ್ಯದಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಿಮಗೆ ಕಾಣಿಸಬಹುದು. ಅದನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಬೇಡ. ಸರಿಯಾದಂತಹ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಬೇರೆಲ್ಲ ಕೆಲಸಗಳಿಗೆ ಅದು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ ಅಂತ ಅರ್ಥ. ಆಹಾರದ ಬಗ್ಗೆ ನಿರ್ಲಕ್ಷ್ಯವೂ ಬೇಡ. ಏನೋ ಆಹಾರವನ್ನು ಯಾವುದೋ ಸಮಯಕ್ಕೆ ತಿನ್ನುವಂಥದ್ದು, ಆಹಾರದಿಂದಲೇ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಕೆಲಸದ ಸ್ಥಳದಲ್ಲಿ ಅವಮಾನಕ್ಕೆ ಅವಕಾಶ ಇದೆ. ನೀವು ಮಾಡ್ತಕ್ಕಂತಹ ಕೆಲಸ ಬೇಜವಾಬ್ದಾರಿ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಪ್ರತಿ ಕ್ಷಣವೂ ಕೂಡ ಜಾಗ್ರತೆಯಿಂದ ಇರಬೇಕಾದಂಥದ್ದು. ಯಾವಾಗ ಎಚ್ಚರ ತಪ್ತೀರಿ ಅವಮಾನಕ್ಕೆ ಅಲ್ಲಿ ದಾರಿಯಾಗತ್ತೆ. ಆಯ್ಕೆಯ ವಿಚಾರದಲ್ಲೂ ಕೂಡ ಗೊಂದಲವನ್ನು ಮಾಡಿಕೊಳ್ತೀರಿ. ಯಾವ ವಿಷಯಗಳನ್ನು ನಾವು ತಗೊಳ್ತೀವೋ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನಮ್ಮ ಆಯ್ಕೆ ಇರಬೇಕು. ಅದಿಲ್ಲ ಅಂತಂದರೆ ಗೊಂದಲವನ್ನು ಮಾಡಿಕೊಂಡ್ರೆ ಯಾವ ವಿಷಯದಲ್ಲಿ ತಾನೇ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಆ ರೀತಿ ಗೊಂದಲವನ್ನು ಬಿಡಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶುಭವಾದಂತಹ ಸಮಯ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಪರಿಶ್ರಮದಿಂದ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ, ಯೋಗ್ಯವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಚೋದನೆಯನ್ನು ಮಾಡ್ತಕ್ಕಂತಹ ದಿವಸವಾಗುತ್ತೆ. ಅದರ ಸದ್ವಿನಿಯೋಗ ಆಗಲಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ದಾಂಪತ್ಯದಲ್ಲಿ ಅಹಂಭಾವ ಅಂದರೆ ಈಗೋ ಪ್ರಾಬ್ಲಮ್, ಅದರಿಂದ ವೈಮನಸ್ಯವಾಗುತ್ತೆ. ಆ ಈಗೋವನ್ನು ದೂರ ಮಾಡಿಬಿಟ್ರೆ ಬಹಳ ಅನ್ಯೋನ್ಯತೆಯನ್ನು ನೀವು ಪ್ರದರ್ಶನ ಮಾಡ್ತೀರಿ, ಬೇರೆಯವರಿಗೆ ಮಾದರಿಯಾಗ್ತೀರಿ. ಅಂತಹ ದಾಂಪತ್ಯವನ್ನು, ಅಂತಹ ಸಾಂಸಾರಿಕ ಜೀವನವನ್ನು ನಡೆಸುವಂತಹ ಯೋಗ್ಯತೆ ಬರುತ್ತೆ. ಆದರ್ಶ ದಂಪತಿಗಳು ಕೂಡ ಆಗುವಂಥದ್ದು. ನಿಮ್ಮ ಯಶಸ್ಸು, ನಿಮ್ಮ ಅಭಿವೃದ್ಧಿ, ನಿಮ್ಮ ಅಭ್ಯುದಯ, ನಿಮ್ಮ ಏಳಿಗೆ ಬೇರೆ ಕಡೆ ಚರ್ಚೆಯಾಗತ್ತೆ. ನೋಡು ಎಷ್ಟರ ಮಟ್ಟಿಗಿದ್ದಾರೆ ಅವರು, ಎಷ್ಟು ಚೆನ್ನಾಗಿದ್ದಾರೆ ಅನ್ನುವಂತಹ ಮಾತನ್ನು ಬೇರೆ ಬೇರೆ ಜನ ಚರ್ಚೆ ಮಾಡ್ತಕ್ಕಂಥದ್ದಾಗತ್ತೆ. ಸಂಪತ್ತು ಕೂಡ ನಿಮಗೆ ಅಭಿವೃದ್ಧಿಯಾಗುವಂತಹ ಯೋಗ. ಮಾನಸಿಕವಾದಂತಹ ಉದ್ವಿಗ್ನತೆ ಬೇಡ. ಅಂದರೆ ನಾವೇನೋ ಕಷ್ಟಪಟ್ಟಿದ್ದೀವಿ, ಫಲ ಕೊಡ್ತಕ್ಕಂಥವನು ಭಗವಂತ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಮಾತನ್ನು ಅನುಸರಿಸಿಬಿಟ್ರೆ ನಿಮಗೆ ಒಳ್ಳೆಯದಾಗುವಂಥದ್ದು. ನಾನೇನೋ ಕೆಲಸ ಮಾಡಿದ್ದೀನಿ, ಇಲ್ಲೇ ನನಗೆ ಅದರ ಫಲ ಸಿಕ್ಬಿಡಬೇಕು ಅಂತ ಭಾವನೆ ಇದೆಯಲ್ಲ, ಅದು ನಿಮಗೆ ಉದ್ವಿಗ್ನತೆಗೆ ಕಾರಣವಾಗುತ್ತೆ. ಆ ರೀತಿಯ ಭಾವನೆಗಳಿರಬಾರ್ದು. ತಾಳ್ಮೆಯಿಂದ ಕೆಲಸವನ್ನು, ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥದ್ದು. ಹಣ ಉಳಿಸೋದಕ್ಕೆ ಬಹಳ ಪ್ರಯತ್ನ ಮಾಡ್ತೀರಿ, ಆದರೆ ಅದು ಕಷ್ಟ ಸಾಧ್ಯ ಇದೆ. ಯಾಕೆ ಅಂತಂದರೆ ದುಂದು ವೆಚ್ಚಕ್ಕೆ ಅಥವಾ ಅತಿಯಾದಂತಹ ಖರ್ಚಿಗೆ ಹೇಳಿ ಮಾಡಿಸಿದಂತಹ ದಿವಸ ಇದು. ಹಾಗಾಗಿ ಹಣ ಉಳಿಸೋದಾದರೂ ಎಲ್ಲಿ, ಎಷ್ಟು ಬಂದರೂ ಕೂಡ ಅದು ಸಾಕಾಗದೇ ಇರುವಂತಹ ಸ್ಥಿತಿ. ಜೀವನದ ಬದಲಾವಣೆಗಳನ್ನು ಸ್ವೀಕಾರ ಮಾಡಬೇಕು. ನಾವೇನೋ ಅಂದ್ಕೊಂಡಿರ್ತೀವಿ, ಜೀವನದಲ್ಲಿ ಸಾಧನೆ ಮಾಡೋದಕ್ಕಾಗದೇ ಇರಬಹುದು. ಹಾಗಂತ ನಮಗಿರ್ತಕ್ಕಂತಹ ಆಶಾ ಭಾವನೆಗಳನ್ನೇ ಕಳ್ಕೊಂಡ್ಬಿಡಬೇಕು ಅಂತಲ್ಲ. ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ನಮ್ಮ ಪಾಲಿಗೆ ಸಿಕ್ಕಿದ್ದು ಇಷ್ಟೇ ಅನ್ನುವಂತಹ ತೃಪ್ತ ಭಾವ ಇರಬೇಕು. ಯಾವಾಗ ನಮಗೆ ಏನು ಸಿಕ್ಕಿದ್ರೂ ಕೂಡ ತೃಪ್ತಿ ಇಲ್ಲವೋ, ಅಥವಾ ನಮಗೆಲ್ಲ ಇದ್ದರೂ ಕೂಡ ನಮಗೆ ಸಮಾಧಾನ ಇಲ್ಲವೋ, ಅದನ್ನು ಶಾಸ್ತ್ರ ದಾರಿದ್ರ್ಯ ಅಂತ ಹೇಳುತ್ತೆ. ನಮಗೆ ತೃಪ್ತಿ ಇಲ್ಲದೆ ಇರತಕ್ಕಂಥದ್ದು ದಾರಿದ್ರ್ಯ. ಎಲ್ಲಿ ನಮಗೆ ತೃಪ್ತಿ ಇರುತ್ತೋ ಅದೇ ನಮಗೆ ಸಂಪತ್ತು. ಅದನ್ನು ಶಾಸ್ತ್ರ ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ ಎಂಬುದಾಗಿ ಹೇಳುತ್ತೆ ಶಾಸ್ತ್ರ. ನಾವು ಅದನ್ನು ಆಲೋಚನೆ ಮಾಡೋದೇ ಇಲ್ಲ. ನಮಗೆ ಎಲ್ಲ ಇದ್ದೂ ಕೂಡ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂತಹ ಹಂಬಲ ಇರುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಮನಃಕಾರಕನಾದಂತಹ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ, ಉದ್ಯೋಗದಲ್ಲಿ, ನೌಕರಿಯಲ್ಲಿ, ವ್ಯಾಪಾರದಲ್ಲಿ
ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಯಾವ ಹಂತದಲ್ಲಿ ಯಾವ ಸ್ತರದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ, ನಮಗಿರತಕ್ಕಂತಹ ಸ್ಥಾನಕ್ಕೆ ನಮ್ಮ ಕೆಲಸಕ್ಕೆ ನಾವು ನ್ಯಾಯ ಒದಗಿಸ್ತಾ ಇದ್ದೀವಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ನಮ್ಮಿಂದ ನಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯ ಅಪಚಾರಗಳು ಆಗಬಾರದು, ಅದನ್ನು ಬಹಳ ಆಲೋಚನೆ ಮಾಡಬೇಕಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹೊಸ ಪ್ರಯೋಗಗಳನ್ನು ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಏನೋ ನನಗೆ ಸರಿಯಾಗಿ ಲಾಭ ಬರ್ತಾ ಇಲ್ಲ, ನನ್ನ ನಿರೀಕ್ಷೆಗೆ ತಕ್ಕ ಹಾಗೆ ನಾನು ಗಳಿಸ್ತಾ ಇಲ್ಲ ಉಳಿಸ್ತಾ ಇಲ್ಲ ಅಂತ ಹೇಳಿ ಇನ್ನೇನೋ ಬೇರೆ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಹಿನ್ನಡೆಗೆ ಕಾರಣವಾಗುತ್ತೆ, ನಷ್ಟಕ್ಕೆ ಕಾರಣವಾಗುತ್ತೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಸರಕಾರಿ ಕೆಲಸದಲ್ಲಿ ನಿಮಗೆ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ, ಇದು ನಿಜವಾದಂತಹ ಅದೃಷ್ಟ. ಹಾಗಾಗಿ ಆ ಒಂದು ಒಳ್ಳೆಯ ಫಲವನ್ನು ನೀವು ನೋಡಬಹುದು ಅನ್ನುವಂಥದ್ದು. ಸ್ನೇಹಿತರ ಸಹಾಯ ಸಹಕಾರ ನಿಮಗೆ ಸಕಾಲದಲ್ಲಿ ದೊರಕುತ್ತೆ. ಅಂದರೆ ನಿಮಗೆ ಯಾವಾಗ ಅದರ ಅಗತ್ಯತೆ ಇರುತ್ತೋ ಆಗ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಅರ್ಥ. ಅಧ್ಯಾತ್ಮ ವಿಚಾರವನ್ನು ತಿಳಿಯುವುದರಲ್ಲಿ ಆಸಕ್ತಿ, ಏನೋ ಧರ್ಮ, ದೇವರು ಅಥವಾ ಪೂಜೆ ಪುನಸ್ಕಾರ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮಠಮಾನ್ಯಕ್ಕೆ ಹೋಗುವಂಥದ್ದು, ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಇದ್ರ ಬಗ್ಗೆ ಏನೋ ಇವತ್ತು ವಿಶೇಷವಾಗಿ ಆಸಕ್ತಿ ಮೂಡುವಂಥದ್ದಿದೆ. ಹಿರಿಯರ ಮಾರ್ಗದರ್ಶನ ನಿಮಗೆ ಚೆನ್ನಾಗಿರುತ್ತೆ. ದೊಡ್ಡವರು ಈ ತಿಳುವಳಿಕೆಯನ್ನು ಹೇಳಿ ಈ ಮಾರ್ಗದಲ್ಲಿ ನೀನು ಹೋಗು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ನೀವು ಅದನ್ನು ಪಾಲಿಸುವಂತಹ ಮನಸ್ಥಿತಿನಲ್ಲಿರ್ತೀರಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನೂ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ, ನೀವು ಮಾಡ್ತಾ ಇರತಕ್ಕಂತಹ ಕೆಲಸಗಳು ನೀವು ಸಂಸ್ಥೆಗೆ, ನಿಮಗೆ, ನಿಮ್ಮ ಪರಿವಾರಕ್ಕೆ ಉತ್ತಮವಾದಂತಹ ಒಂದು ಗೌರವವನ್ನು ತಂದುಕೊಡಲಿ ಅಂತಕ್ಕಂಥದ್ದು. ಪ್ರವಾಸದ ವಿಚಾರವನ್ನು ಚರ್ಚೆ ಮಾಡ್ತೀರಿ, ಎಲ್ಲೋ ದೂರಿಗೆ ಪ್ರಯಾಣವನ್ನು ಮಾಡಬೇಕು ಅನ್ನುವಂತಹ ವಿಷಯ ಇವತ್ತು ಚರ್ಚೆಗೆ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಕಲಿಯುವುದಕ್ಕೆ ಉತ್ತಮವಾದಂತಹ ಅವಕಾಶ ಸಿಕ್ಕುತ್ತೆ. ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ಅಂಶ. ನೀವೇನಾದರೂ ಹೊಸತಾಗಿ ಕಲಿಬೇಕು, ವಿಶೇಷವಾಗಿ ಏನನ್ನಾದರೂ ಕಲಿಬೇಕು ಅಂತಂದರೆ ಈ ದಿವಸ ನಿಮಗೆ ಅದಕ್ಕೆ ಯೋಗ್ಯವಾದಂತಹ ವಾತಾವರಣ, ಪರಿಸರ ಸಿಕ್ಕತ್ತೆ ಎನ್ನುವಂತಹ ಅರ್ಥ. ಷೇರು ಮಾರುಕಟ್ಟೆಯಲ್ಲೇ ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸ. ಇವತ್ತಿನ ದಿನಮಾನದಲ್ಲಿ ಆ ಷೇರು ವ್ಯವಹಾರ ಅಂತಕ್ಕಂಥದ್ದು ಒಂದು ದೊಡ್ಡ ಟ್ರೆಂಡಾಗಿ ಬೆಳೆದಿರತಕ್ಕಂಥದ್ದು. ಯಾರಿಗೆ ಗ್ರಹಗತಿ ಚೆನ್ನಾಗಿಲ್ವೋ ಅವರು ತುಂಬ ನಷ್ಟವನ್ನು ಹೊಂದಿ ಬೀದಿಗೆ ಬರುವಂತಹ ಸ್ಥಿತಿ. ಅದನ್ನು ಗಮನಿಸಲಿಲ್ಲ, ಆ ತೊಂದರೆಗೆ ನೀವು ಕೂಡ ಭಾಜನರಾಗ್ತೀರಿ. ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಮನೆಯಲ್ಲಿ ಮಾತ್ರ ಸ್ವಲ್ಪ ವಾಗ್ಯುದ್ಧ ನಡೆಯುವಂತಹ ಸಾಧ್ಯತೆಯೂ ಇದೆ. ಮಾತಿನ ಚಕಮಕಿ, ಕೂಗಾಡುವಂಥದ್ದು, ಜಗಳ ಮಾಡುವಂಥದ್ದು ಇದ್ದೇ ಇರುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.